ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜು ಕಿಚನ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಶೆಜ್ವಾನ್ ಫ್ರೈಡ್ ರೈಸ್. ಇದನ್ನಂತೂ ತುಂಬಾ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ಮನೇಲೇ ಕೂಡ ನಾವು ತಯಾರು ಮಾಡ್ಕೋಬೋದು. ಹೊರಗಡೆ ಹೋಗಿ ತಿಂತೀವಿ ಅಂತ ಅಂದರೆ ಏನಿಲ್ಲ ಅಂದರೆ ಹೋಟೆಲ್ಗಳಲ್ಲಿ 100ರಿಂದ 150 ರೂಪಾಯಿ ಆಗುತ್ತೆ. ಆದರೆ 10 ರೂಪಾಯಿಲಿ ನಾವು ತುಂಬಾ ಸಿಂಪಲ್ಲಾಗಿ ಮನೇಲಿ ಮಾಡ್ಕೋಬೋದು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. 1 ಕಪ್ ಆಗೋಷ್ಟು ಬೀನ್ಸ್ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಮತ್ತು ಕ್ಯಾಪ್ಸಿಕಮ್ 1 ಕಪ್ಪು, ಕ್ಯಾರೆಟ್ 1 ಕಪ್ ಹಾಗೂ 1 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರೋಝನ್ ಬಟಾಣಿನ ನಾನು ತೊಗೊಂಡಿದ್ದೀನಿ. ಇನ್ ಕೇಸ್ ನಿಮ್ಮ ಮನೇಲಿ ಬಟಾಣಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಸರಿನಾ? ಇದಿಷ್ಟು ಇಂಗ್ರೀಡಿಯೆಂಟ್ಸ್, ಇಷ್ಟೇ, ಕಡಿಮೆ ಇಂಗ್ರೀಡಿಯೆಂಟ್ಸು ಸಾಕು. ಹಾಗಿದ್ರೆ ಅಡುಗೆ ಶುರು ಮಾಡೋಣ. ಕಡಾಯಿ ಬಿಸಿ ಆದ ನಂತರ ಸ್ವಲ್ಪ ಆಯಿಲ್ನ ನಾನು ತೊಗೊತಾ ಇದ್ದೀನಿ. ಆಯಿಲು ಕೂಡ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ನಾನು ತುಂಬ ಅತಿಯಾಗಿ ಫ್ರೈ ಮಾಡ್ಕೊತಾ ಇಲ್ಲ, ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ತೋರಿಸಿದ್ದಂಥ ಎಲ್ಲ ತರಕಾರಿಗಳನ್ನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ತರಕಾರಿ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾನು ಯಾವುದೇ ರೀತಿ ಉಪ್ಪನ್ನು ಕೂಡ ಹಾಕೋತಾ ಇಲ್ಲ. ಯಾಕಂದರೆ ನಾವು ಯೂಸ್ ಮಾಡೋ ಸ್ಪೆಷಲ್ ಮಸಾಲ ಪೌಡರ್ ಇದೆಯಲ್ಲ, ಅದರಲ್ಲೇ ಉಪ್ಪು ಮತ್ತು ಖಾರ ಎಲ್ಲನೂ ಕೂಡ ಇರುತ್ತೆ. ಸೊ ಇದೇ ಅದು ಶೆಜ್ವಾನ್ ಫ್ರೈಡ್ ರೈಸ್ ಮಸಾಲ ಪೌಡರ್ ಅಂತ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. 1 ಪ್ಯಾಕೆಟ್ ಜಸ್ಟ್ 10 ರೂಪೀಸ್ ಇರುತ್ತೆ. ನೋಡಿ, ನೀವೇ ತಗೊಂಡು ಬಂದು ಮಾಡ್ಬೋದು. ಇದಕ್ಕೆ 1 ಕಪ್ ಆಗೋಷ್ಟು ರೈಸ್ನ ನಾನು ಬಳಸ್ಕೊತಾ ಇದ್ದೀನಿ. ಬಿಸಿ ಅನ್ನನೇ ಹಾಕಬೇಕಂತ ಏನಿಲ್ಲ, ರಾತ್ರಿ ಉಳಿದಿರೋ ಅನ್ನದಲ್ಲೂ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟು, ತುಂಬಾ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ನೀವು ಹೊರಗಡೆ ಹೋಟ್ಲಲ್ಲಿ ಏನು ತಿಂತೀರೋ ಸೇಮ್ ಅದೇ ಟೇಸ್ಟ್ ಕೂಡ ಬರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ನೀವೇ ಅಂತೀರಾ ಇದನ್ನು ರೆಸಿಪಿ ಟ್ರೈ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ. ಮನೇಲಿ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕೂಡ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.